ಹಲೋ ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಲಕ್ಷಣ ಧಾರಾವಾಹಿ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗೇ ಗೊತ್ತು. ಅದರಲ್ಲಿ ನಟಿಯಾಗಿ ಕಾಣಿಸಿಕೊಂಡಿದ್ದ ನಕ್ಷತ್ರ ಅಲಿಯಾಸ್ ವಿಜಯಲಕ್ಷ್ಮಿ ನಿಮಗೆ ಚೆನ್ನಾಗೇ ಗೊತ್ತು. ಆದರೆ ಅವರು ಈಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಎಂದು ನಿಮಗೆ ಗೊತ್ತೇ? ನಾನು ನಿಮಗೆ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಲಕ್ಷಣ ಧಾರಾವಾಹಿಯ ನಕ್ಷತ್ರ ಪಾತ್ರದ ಮೂಲಕ ಕಿರುತೆರೆ ಪ್ರೇಕ್ಷಕರ ಮೆಚ್ಚುಗೆ ಪಡೆದ ವಿಜಯಲಕ್ಷ್ಮಿ ಈಗ ಮೈನಾ ಧಾರಾವಾಹಿಯ ಮೂಲಕ ಪ್ರೇಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಈ ಬಗ್ಗೆ ಅವರು ಕೆಲವು ಇಂಟರ್ವ್ಯೂವಲ್ಲಿ ವಿಜಯಲಕ್ಷ್ಮಿ ಮನಬಿಚ್ಚಿ ಮಾತಾಡಿದ್ದಾರೆ. ಆ ಸಣ್ಣ ಝಲಕ್ ನಾನು ನಿಮ್ಮ ಮುಂದೆ ತರ್ತೀನಿ. ಅಭಿನಯದ ಮೂಲಕವೇ ಕಿರುತೆರೆಗೆ ವಲಯದಲ್ಲಿ ಗಮನ ಸೆಳೆದಿರುವ ನಟಿ ವಿಜಯಲಕ್ಷ್ಮಿ ಸದ್ಯ ಇವರು ಮೈನಾ ಧಾರಾವಾಹಿಯಲ್ಲಿ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಅವರು ಹೇಳಿರುವುದೇನೆಂದರೆ, ದೈಹಿಕ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಪ್ರತಿಯೊಬ್ಬರ ಮನೆಯಲ್ಲೂ ಮೈನಾ ರೀತಿ ಹುಡುಗಿ ಇದ್ದೇ ಇರ್ತಾಳೆ. ತನ್ನ ಕುಟುಂಬದ ರಕ್ಷಣೆಗಾಗಿ ಹೋರಾಡುವ ಹಳ್ಳಿ ಜೀವನದ ಜೊತೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವ ಹುಡುಗಿಯ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಮೈನಾ ಪಾತ್ರವನ್ನು ಪ್ರೇಕ್ಷಕರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಹೊರಗಡೆ ಹೋದಾಗ ಮೈನಾ ಎಂದು ಕರೆದು ಕೂಡ ಮಾತಾಡಿಸ್ತಾರೆ. ಈ ಹಿಂದೆ ನಾನು ನಕ್ಷತ್ರನಾಗಿ ಗುರುತಿಸಿಕೊಂಡಿದ್ದೆ, ಈಗ ಮೈನಾ ಆಗಿ ಪರಿಚಿತಳಾಗಿದ್ದೇನೆ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ. ಹಾಗೆ ಮುಂದುವರಿತಾ, ಒಂದು ಪಾತ್ರದಿಂದ ಗುರುತಿಸಿಕೊಂಡಿದ್ದ ಕಲಾವಿದೆ ಮತ್ತೊಂದು ಪಾತ್ರದ ಮೂಲಕ ಅದೇ ಜನಪ್ರಿಯತೆಯೊಂದಿಗೆ ಪರಿಚಿತಳಾಗುವುದು ಸವಾಲೆನಿದ್ದು, ಇಂಥ ಭಾಗ್ಯ ನನಗೆ ಸಿಕ್ಕಿದೆ. ಒಬ್ಬ ಕಲಾವಿದೆ, ಇದಕ್ಕಿಂತ ಪ್ರಶಂಸೆ ಬೇರೊಂದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ನನ್ನನ್ನು ಬಹಳ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಎಂದಿದ್ದಾರೆ ನಟಿ. ಅವರು ನಟ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಈ ಬಗ್ಗೆ ತಮ್ಮ ಅನುಭವ ಕೂಡ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಟಿ.ಎಸ್. ನಾಗಾಭರಣ ಅವರು ನನ್ನ ತಂದೆಯ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ. ನನ್ನ ನಿಜ ಜೀವನದ ತಂದೆಯನ್ನು ಅವರಲ್ಲಿ ಕಾಣ್ತಾ ಇದ್ದೇನೆ. ಕೂಸೆ ಮಗಳೇ ಎಂದೇ ಮಾತಾಡಿಸ್ತಾರೆ. ಪ್ರತಿದಿನ ಸೆಟ್ನಲ್ಲಿ ಅವರಿಂದ ಅಮೂಲ್ಯವಾದ ಪಾಠವನ್ನು ನಾನು ಕಲಿತಾ ಇದ್ದೇನೆ. ಅವರಲ್ಲದೆ ಹಿರಿಯ ನಟಿಯರಾದ ಭವ್ಯ, ಅಂಜಲಿ ಅವರು ಕೂಡ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ಅಭಿನಯಿಸುತ್ತಿದ್ದಾರೆ. ಇಂತಹ ದಿಗ್ಗಜರ ಜೊತೆ ಕೆಲಸ ಮಾಡುವುದೇ ನನ್ನ ಪುಣ್ಯ ಎಂದು ಅವರು ಹೇಳಿದ್ದಾರೆ. ವಿಜಯಲಕ್ಷ್ಮಿ ಈ ಹಿಂದೆ ಅಭಿನಯಿಸಿದ್ದ ಲಕ್ಷಣ ಧಾರಾವಾಹಿ ಕತೆ ವರ್ಣಭೇದದ ಬಗ್ಗೆ ಬೆಳಕು ಚೆಲ್ಲಿತ್ತು. ಕಪ್ಪು ಹುಡುಗಿಯ ಪಾತ್ರದ ಜೀವ ತುಂಬಿ ನಟಿಸಿದ್ದ ಅವರು ನಿಜವಾಗಿಯೂ ಕೃಷ್ಣ ಸುಂದರಿ. ನನ್ನ ಬಣ್ಣದ ಬಗ್ಗೆ ನನಗೆ ಎಂದಿಗೂ ಸಹ ಕೀಳರಿಮೆ ಇಲ್ಲ. ಕಪ್ಪು ಬಣ್ಣದ ಮೂಲಕವೇ ನಾನು ನಟನಾ ಕ್ಷೇತ್ರದಲ್ಲಿ ಜನಪ್ರಿಯ ಆಗಿದ್ದೇನೆ. ಅದರ ಬಗ್ಗೆ ಹೆಮ್ಮೆ ಕೂಡ ನನಗೆ ಇದೆ. ಅವರು 2 ವಿಡಿಯೋ ಆಲ್ಬಮ್ಗಳಲ್ಲೂ ಸಹ ನಟಿಸಿದ್ದಾರೆ. ಬಾಲ್ಯದಿಂದ ನಟನೆ ಮೇಲೆ ಒಲವು ಹೊಂದಿದ್ದ ವಿಜಯಲಕ್ಷ್ಮಿ, ನಾನು ಚಿಕ್ಕ ವಯಸ್ಸಿನಲ್ಲಿ ಕಂಡ ದೊಡ್ಡ ಕನಸೆಂದರೆ ನಟಿಯಾಗಬೇಕೆಂದು. ಈಗ ನನ್ನ ಕನಸು ನನಸು ಮಾಡಿಕೊಂಡ ಖುಷಿ ನನಗಿದೆ. ಮೊದಲಿನಿಂದಲೂ ಟಿವಿ, ಸಿನಿಮಾ ತುಂಬ ನೋಡ್ತಾ ಇದ್ದೆ. ಕಲಾವಿದರ ನಟನೆ ನನ್ನೊಳಗಿನ ಕಲಾವಿದೆಯನ್ನು ಬೆಳೆಸಲು ನೆರವಾಯಿತು. ಶಾಲಾ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಜೊತೆ ನಾಟಕಗಳಲ್ಲಿ ಕೂಡ ಅಭಿನಯಿಸುತ್ತಿದ್ದೆ. ಅದರ ಅನುಭವ ನನ್ನ ನಟನೆಗೆ ಸಹಕಾರಿ ಆಯಿತು ಎಂದಿದ್ದಾರೆ ವಿಜಯಲಕ್ಷ್ಮಿ. ಸಿನಿಮಾ ನಾಯಕಿ ಆಗಬೇಕೆಂಬ ಆಸೆ ನನಗೇನಿಲ್ಲ. ಅಭಿನಯಕ್ಕೆ ಆದ್ಯತೆ ಇರುವ ಪಾತ್ರದಲ್ಲಿ ಅಭಿನಯಿಸಬೇಕೆಂಬ ಆಸೆ ಇದೆ. ಗಟ್ಟಿ ಕಥೆಯುಳ್ಳ ಸವಾಲಿನ ಪಾತ್ರವನ್ನು ನಿರೀಕ್ಷೆಯಲ್ಲಿದ್ದೇನೆ ಎಂದಿದ್ದಾರೆ ನಟಿ ವಿಜಯಲಕ್ಷ್ಮಿ. ಹಾಗೆ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಕೆಲವು ಫೋಟೋ ಕೂಡ ಹಂಚಿಕೊಂಡಿದ್ದಾರೆ ತಮ್ಮ ಸಹ ನಟನ ಜೊತೆ. ಆ ಫೋಟೋಸ್ ನೋಡಿದರೆ ಎಲ್ಲರಲ್ಲೂ ಸಹ ಅನುಮಾನ ಮೂಡ್ತಾ ಇದ್ದಾರೆ, ಇಬ್ಬರು ಲವ್ ಅಲ್ಲಿ ಬಿದ್ದಿದ್ದಾರೆ ಎಂಬುದಾಗಿ. ಆದರೆ ಅದಕ್ಕೆ ಈ ಇಬ್ಬರೇ ಉತ್ತರ ನೀಡಬೇಕು. ಆದರೆ ಈ ಇಬ್ಬರ ಜೋಡಿ ಮುದ್ದಾಗಿದೆ ಎಂದು ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ರಿಯಲ್ ಆಗಿ ಕೂಡ ನೀವಿಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಅಭಿಮಾನಿಗಳು. ಆದರೆ ಇದಕ್ಕೆ ಉತ್ತರ ಆ ಇಬ್ಬರೇ ನಟ ನಟಿ ಕೊಡಬೇಕು. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.